ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಪದಕ ಪಡೆದ ಚಿಕ್ಕಮಗಳೂರಿನ ಯುವಕ. ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ದೊಡ್ಡಪೇಟೆ ಗ್ರಾಮದ ಬಡ ಕುಟುಂಬದಲ್ಲಿ ಜನಿಸಿ ಅಂತಾರಾಷ್ಟ್ರೀಯ ಬಾಡಿ ಬಿಲ್ಡಿಂಗ್ ಕಾಂಪಿಟಿಷನ್ನಲ್ಲಿ ಭಾಗವಹಿಸಿ ನಮ್ಮ ಜಿಲ್ಲೆ ರಾಜ್ಯವನ್ನಷ್ಟೇ ಅಲ್ಲದೆ ದೇಶವನ್ನೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿಯುವ ಸಾಧನೆ ಮಾಡಿದ ಚೇತನ್ ರವರಿಗೆ ಜೀವಿತಾ ಫೌಂಡೇಶನ್ ಹಾಗೂ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಕೇಂದ್ರದಿಂದ ಸನ್ಮಾನಿಸಲಾಯಿತು. ಬಡ ಕುಟುಂಬಕ್ಕಿಂತ ನಾನು ನೋಡಿರೋ ಮಟ್ಟಿಗೆ ಈ ಕ್ರೀಡೆಯಲ್ಲಿ ಯಾರ್ಯಾರೆಲ್ಲ ಯಶಸ್ಸು ಕಂಡಿದ್ದಾರೆ, ಏನಾದ್ರು ಒಂದು ಸಾಧನೆ ಮಾಡಿದ್ದಾರೆ, ಅವರೆಲ್ಲ ಒಂದು 90% ಬಡ ಕುಟುಂಬದಿಂದ ಬಂದಿರೋಂಥ ಮಕ್ಕಳೇ ಜಾಸ್ತಿ ಇರೋದು. ನಾನು 2008ನೇ ಇಸ್ವಿಲಿ ನನ್ನ ಈ ಒಂದು ಕ್ಷೇತ್ರಕ್ಕೆ ಕಾಲಿಟ್ಟೆ. ಅವಾಗಿನ ನಾನೇನು ಹೆಚ್ಚು ಮಾಡ್ತಾ ಇರಲಿಲ್ಲ, ಗರಡಿ ಮನೆಗೆ ಹೋಗ್ತಾ ಇದ್ದೆ. ಅವರು ಬೇಸಿಕಲಿ ನಮ್ಮ ಗುರುಗಳಾದಂಥ ಶ್ರೀನಿವಾಸ್ ಅಂತೇಳಿ, ಜಿಮ್ ಶ್ರೀನಿವಾಸ್ ಅಂತೇಳಿ, ಅವರು ಮೊದಲನೇದಾಗಿ ನನಗೆ ಈ ಒಂದು ಬಾಡಿ ಬಿಲ್ಡಿಂಗ್ ಕ್ಷೇತ್ರಕ್ಕೆ ಎಂಟ್ರಿ ಕೊಡಿಸಿದ್ರು. ಮೊದಲನೇ ಕಾಂಪಿಟೇಷನ್ ಇಲ್ಲೇ ಚಿಕ್ಕಮಗಳೂರಲ್ಲೇ ಮಾಡಿದ್ದು ನಾನು, ಕುವೆಂಪು ಕಲಾ ಮಂದಿರದಲ್ಲಿ 2008ಅಲ್ಲಿ. ಅದಾದಮೇಲೆ ನನ್ನ ಜರ್ನಿ ಒಂದೊಂದೇ ಮೆಟ್ಲು ಪ್ರಾರಂಭ ಆಯಿತು. ಇದರಲ್ಲಿ ನಮ್ಮ ಅದೇನು 2008ಅಲ್ಲಿ ಇಲ್ಲಿ ಪ್ಲೇಸ್ ಮಾಡಿದ್ಮೇಲೆ ಅವಾಗ ನಮ್ಮ ಕಡೂರಿನ ಶಾಸಕರಾದಂಥ ಕೃಷ್ಣಮೂರ್ತಿಯವರು ನಮ್ಮ ಒಂದು ಇದನ್ನ ಫಸ್ಟ್ ಮೆಡಲ್ ತಗೊಂಡೋದಾಗ ಈ ಥರ ಒಂದು ಪ್ರತಿಭೆಗಳಿದ್ದಾರೆ ಅಂತ ಗೊತ್ತಿರಲಿಲ್ಲ. ಎಲ್ಲ ಯುವಕರಿಗೆ ಒಂದು ಸ್ಫೂರ್ತಿ ಆಗಬೇಕು, ಎಲ್ಲರಿಗೂ ಸಹ ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶ ಆಗಬೇಕು ಅಂತೇಳಿ ಗೌರ್ಮೆಂಟ್ ಅಂಡರಲ್ಲಿ ಒಂದು ಜಿಮ್ ಮಾಡಿಕೊಟ್ರು ಕಡೂರಲ್ಲಿ. ಅದೇ ಜಿಮ್ಮಲ್ಲಿ ಇವತ್ತು ಸಹ ಸಾಕಷ್ಟು ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದು ನಮ್ಮಿಂದ ಆಯಿತು ಅನ್ನೋದು ಒಂದು ಖುಷಿ ವಿಚಾರ. ಈ ಸಂದರ್ಭದಲ್ಲಿ ಮಾತನಾಡಿದ ಭೂಮಿಕಾ ಟಿವಿಯ ವ್ಯವಸ್ಥಾಪಕರಾದ ಅನಿಲ್ ಆನಂದ್ ರವರು, ನಮ್ಮ ದೇಶದಲ್ಲಿ ಕ್ರೀಡಾಪಟುಗಳಿಗೆ ಕೊರತೆ ಇಲ್ಲ, ಆದರೆ ಅವರನ್ನು ಪ್ರೋತ್ಸಾಹಿಸಿ ಹೆಚ್ಚಿನ ಸಾಧನೆ ಮಾಡಲು ಅವಕಾಶ ಕಲ್ಪಿಸುವವರ ಕೊರತೆ ಇದೆ. ಇಂತಹ ಸಂದರ್ಭದಲ್ಲಿಯೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆದ್ದು ಸಾಧನೆ ಮಾಡಿದ ಚೇತನ್ ರವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಎಂದು ಹೇಳಿದರು. ಕ್ರೀಡಾಪಟುಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನ ಸರ್ಕಾರ ಈಗಾರು ಗಮನ ಹರಿಸಿ ಅವರಿಗೆ ಮಾಡಿಕೊಡುವಂತ ಒಂದು ವ್ಯವಸ್ಥೆ ಮಾಡಲಿ. ಚೇತನ್ ಅವರ ಸಾಧನೆ ನಮಗೆ ಖುಷಿ ಇದೆ. ಇಲ್ಲಿದೆ ಅವರು ನ್ಯಾಷನಲ್ ಲೆವೆಲ್ ಕಬಡ್ಡಿ ಆಡಿದ್ದಾರೆ, ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರು, ಟ್ರೈನರ್ ಕೂಡ ನಮ್ಮಲ್ಲಿದ್ದಾರೆ. ಮತ್ತೆ 3 ಸತ ಯೂನಿವರ್ಸಿಟಿ ಕಬಡ್ಡಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಫಸ್ಟ್ ಪ್ಲೇಸ್ ತಗೊಂಡಿದ್ದಾರೆ. ಚಿಕ್ಕಮಗಳೂರು 2009 ಬೆಸ್ಟ್ ಪೋಸರ್ ಟೈಟಲ್ ತಗೊಂಡಿದ್ದಾರೆ. ಇಷ್ಟ ಇರೋಂಥ ಪ್ರತಿಭೆಗಳನ್ನ ನಾವು ನಮ್ಮಲ್ಲೇ ಏನೋ ಗೊತ್ತಿದ್ದಂಗೆ ಉಳಿಸ್ಕೊಂಡು ಹೋಗೋಂಥದ್ದು ಆಗ್ತಾ ಇದೆ. ಅವ್ರಿಗೆ ಮಲೇಷ್ಯಾ ಟೂರ್ 19ಕ್ಕೆ ಮಲೇಷ್ಯಾಕ್ಕೆ ಹೋಗ್ತಾ ಇದ್ದಾರಂತೆ. ಅವರಿಗೆ ಶುಭವಾಗಲಿ. ಜೊತೆಗೆ ಅವರ ಜರ್ನಿ ಜೊತೆ ನಮ್ಮ ಭಾರತಕ್ಕೆ ಜೊತೆಗೆ ನಮ್ಮ ಕರ್ನಾಟಕ, ಅದರಲ್ಲೂ ನಮ್ಮ ಚಿಕ್ಕಮಗಳೂರಿಗೆ ಹೆಮ್ಮೆ ತನ್ನಿಸ ನಮ್ಮ ಚಾನಲ್ ವತಿಯಿಂದ ಹಿರಿಯರ ಬಳಗದಿಂದ ನಿಮ್ಮೆಲ್ಲರಿಗೂ ನಾವು ಶುಭ ಅಚೀವ್ಮೆಂಟ್ ಅಲ್ಲಿ ಬೇಕು. ನಾವಿಲ್ಲಿ ನೋಡ್ತಾ ಇರ್ತೀವಿ, ಆಗಿದ ತಕ್ಷಣ ಒಂದು ಫೋಟೋ ವಿಡಿಯೋಸ್ ನಮಗೆ ಕಳಿಸಿ ನಾವು ಜನಕ್ಕೆ ಅದನ್ನ ತಲುಪಿಸುವಂತ ಒಂದು ವ್ಯವಸ್ಥೆ ನಾವು ಮಾಡ್ತೀವಿ. ಗುಸ್ಲಿ ನಿಮ್ಮ ಒಂದು ಏನು ಆಸೆ ಇದೆ, ಸರ್ಕಾರ ನಿಮ್ಮಂತ ಸಾವಿರಾರು ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡುವಂತ ಒಂದು ಒಳ್ಳೆ ಸರ್ಕಾರ ನಮಗೆ ಸಿಕ್ಕಿ ಅದನ್ನ ರೂಪಿಸ್ಕೊಡ್ಲಿ ಅಂತೇಳಿ ಆಶಿಸ್ತೀನಿ. ಈ ಸಂದರ್ಭದಲ್ಲಿ ಮಾತನಾಡಿದ ಜೀವಿತಾ ಫೌಂಡೇಶನ್ ವ್ಯವಸ್ಥಾಪಕರಾದ ಪ್ರಕಾಶ್ ಅವರು, ನಮ್ಮ ಜೀವಿತಾ ಫೌಂಡೇಶನ್ ನಿಮ್ಮೊಂದಿಗೆ ಸದಾ ಇರುತ್ತದೆ, ಸಾಧನೆ ಮಾಡುವವರಿಗೆ ಎಂದಿಗೂ ಪ್ರೋತ್ಸಾಹ ನೀಡುತ್ತದೆ ಎಂದು ಹೇಳಿದರು. ಸುಮಾರು ಒಂದು ಲೀಸ್ಟ್ ಇದೆ ಅವ್ರು ಏನೇನು ಮಾಡಿದ್ದಾರೆ ಅಂತ ಹೇಳಿ. ಇವರ ನೋಡಿದರೆ ಕಬಡ್ಡಿ ಅವರು ನ್ಯಾಷನಲ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಆಗಿದ್ದಾರೆ. ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್, ಮತ್ತೆ ನಮ್ಮಲ್ಲಿ ಒಂದು ಕಡೂರಿನಲ್ಲಿ ಒಂದು ಕೋಚಿಂಗ್ ಸೆಂಟರ್ ಕೂಡ ಮಾಡಿದ್ದಾರೆ. ಯೂನಿವರ್ಸಿಟಿಯಲ್ಲಿ ಕೂಡ ಸುಮಾರು ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಮೊನ್ನೆ ಥೈಲ್ಯಾಂಡ್ ಅಲ್ಲಿ ಒಂದು ಸ್ಪರ್ಧೆ ನಡೀತು. ಅದರಲ್ಲಿ ನಮ್ಮ ದೇಶದ ಒಂದು ಪ್ರಥಮ ಸ್ಥಾನ 90 kg ಪ್ರಥಮ ಸ್ಥಾನ ಪಡೆದಿದ್ದಾರೆ. ಅವರಿಗೆ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಈ ಒಂದು ಕಾರ್ಯಕ್ರಮ ಕುರಿತು ಅವರು ಸ್ವಲ್ಪ ನಡೆದು ಬಂದ ದಾರಿನ ತಮ್ಮೆಲ್ಲರೂ ತಿಳಿಸಬೇಕಾಗಿ ಅವರಲ್ಲಿ ಕೇಳ್ತಾರೆ. ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಮತ್ತು ವಿಕಲಚೇತನರ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ವಿಜೇತರಾದ ರಂಗಪ್ಪ ಅವರನ್ನು ಸಹ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಜೀವನ್ ಸಂಧ್ಯಾ ಆಶ್ರಮದ ವ್ಯವಸ್ಥಾಪಕರಾದ ಹರಿಸಿಂಗ್, ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಕೇಂದ್ರದ ಅಧಿಕಾರಿ ವೃಂದ ಹಾಗೂ ಹಿರಿಯ ನಾಗರಿಕರು ಭಾಗಿಯಾಗಿದ್ದರು. ಮಲೇಷ್ಯಾದಲ್ಲಿ ನಡೆಯಲಿರುವ ಬಾಡಿ ಬಿಲ್ಡಿಂಗ್ ಕಾಂಪಿಟಿಷನ್ನಲ್ಲಿ ಭಾಗವಹಿಸುತ್ತಿರುವ ಚೇತನ್ ರವರಿಗೆ ಧನ ಸಹಾಯ ಮಾಡಲು ಇಚ್ಛಿಸುವವರು ಚೇತನ್ ರವರ ಗೂಗಲ್ ಪೇ ಸಂಖ್ಯೆ 7411746396ಕ್ಕೆ ಹಣ ಕಳಿಸಬಹುದು.